ಹಾಯ್ ಹಲೋ, ಭಾನುಪ್ರಿಯ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಯೂಟ್ಯೂಬಲ್ಲಿ ನೀವೇನಾದರೂ ವೀಡಿಯೋಸ್ ಮಾಡ್ತಾಯಿದ್ರೆ ಶಾರ್ಟ್ ವೀಡಿಯೋ ಮಾಡಬೇಕಾ ಲಾಂಗ್ ವೀಡಿಯೋ ಮಾಡಬೇಕಂತ ಇವತ್ತಿನ ವೀಡಿಯೋದಲ್ಲಿ ನಾನು ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕೊನೆಯ ತನಕ ನೋಡಿ ಫ್ರೆಂಡ್. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಫ್ರೆಂಡ್, ನೀವು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ 90 ಡೇಸ್ ಒಳಗಡೆ ನೀವು 10 lakhs ವ್ಯೂಸ್ನ ಪಡ್ಕೋಬೇಕು. 90 ಡೇಸ್ ಒಳಗಡೆ ನೀವೇನಾದರೂ ವ್ಯೂಸ್ ಪಡೆದಿಲ್ಲ ಅಂದರೆ ಅದು ಡ್ರಾಪ್ ಆಗ್ತಾ ಹೋಗುತ್ತೆ, ಅಂದರೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಲಾಂಗ್ ವೀಡಿಯೋ ಮಾಡಿದ್ರೆ ಫ್ರೆಂಡ್, ನೀವು ಯಾವಾಗಾದರೂ ಮಾನಿಟೈಸೇಷನ್ ಆನ್ ಮಾಡಬಹುದು. ಅದು 365 ಡೇಸ್ ಗಂಟಲು ಇರುತ್ತೆ, ಅಂದರೆ 1 ವರ್ಷ ತನಕ ಟೈಮ್ ಇರುತ್ತೆ. ನೀವು ಯಾವಾಗ ಬೇಕಿದ್ದರೂ ವಾಚ್ ಅವರ್ನ ಕೌಂಟ್ ಮಾಡ್ಕೋಬಹುದು. ಸೊ ನೀವು ಲಾಂಗ್ ವೀಡಿಯೋ ಮಾಡೋದಕ್ಕಿಂತ ಶಾರ್ಟ್ ವೀಡಿಯೋ ಮಾಡೋದಕ್ಕಿಂತ ಲಾಂಗ್ ವೀಡಿಯೋ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ನಿಮಗೆ ಸಜೆಷನ್ನ ಕೊಡ್ತೀನಿ ಫ್ರೆಂಡ್. ಯಾಕೆ ಅಂದರೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ನೀವು 90 ಡೇಸ್ ಒಳಗಡೆ ಶಾರ್ಟ್ ವೀಡಿಯೋ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಫುಲ್ಲೆಲ್ಲ ಡೌನ್ ಆಗಿಬಿಡುತ್ತೆ, ವಾಚ್ ಅವರ್ಸ್ ಕಡಿಮೆ ಆಗ್ತಾ ಬರುತ್ತೆ. ಲಾಂಗ್ ವೀಡಿಯೋ ಮಾಡಿದ್ರೆ ನೀವು ಯಾವತ್ತಾದರೂ ಮಾನಿಟೈಸನ್ಗೆ ಅಪ್ಲೈ ಮಾಡ್ಬೋದು. ವಾಚ್ ಅವರ್ಸ್ ಯಾವತ್ತೂ ಕಮ್ಮಿ ಆಗೋಲ್ಲ. ಏನು ವಾಚ್ ಅವರ್ಸ್ ಬಂದಿರುತ್ತೋ ಅದೆಲ್ಲ ಕೌಂಟ್ ಆಗ್ತಾ ಹೋಗುತ್ತೆ. 1 ವರ್ಷ ಇಲ್ಲಾಂದರೆ 2 ವರ್ಷ ಬೇಕಿದ್ದರೂ ನೀವು ಮಾನಿಟೈಸರ್ಸ್ನ ಆನ್ ಮಾಡ್ಕೋಬಹುದು. ಏನು ತಲೆ ಕೆಡಿಸ್ಕೋಬೇಡಿ. 15 ನಿಮಿಷದ ಒಳಗಡೆ ವೀಡಿಯೋ ಮಾಡಿ ಫ್ರೆಂಡ್. 10 ನಿಮಿಷನಾದರೂ ವೀಡಿಯೋ ಮಾಡಿ. ಲಾಂಗ್ ವೀಡಿಯೋ ಮಾಡಿದ್ರೆ ಫ್ರೆಂಡ್ ನಿಮಗೆ ವಾಚ್ ಅವರ್ಸ್ಗೆ ತುಂಬಾ ಉಪಯೋಗ ಆಗುತ್ತೆ. ಇದು ಮೊದಲನೇ ಪಾಯಿಂಟು. ನೀವು 3 ಅವರ್ ವೀಡಿಯೋ ಮಾಡ್ತಾಯಿದ್ದೀರ ಅಂದರೆ ಒಂದು ದಿನಕ್ಕೆ ಇನ್ನೊಂದು ನಿಮಿಷ ಜಾಸ್ತಿ ಮಾಡ್ಕೊಳ್ಳಿ. 4 ನಿಮಿಷ, 5 ನಿಮಿಷ, 6 ನಿಮಿಷ, 8 ನಿಮಿಷ ಒಳಗಾದರೂ ನಿಮ್ಮ ವೀಡಿಯೋ ಇರಲೇಬೇಕು ಫ್ರೆಂಡ್. ನಿಮಗೆ ವಾಚ್ ಅವರ್ ಆ್ಯಡ್ ಆಗಬೇಕು ಅಂದರೆ 8 ನಿಮಿಷದ ಒಳಗಾದರೂ ವೀಡಿಯೋ ಇರಲೇಬೇಕು ಫ್ರೆಂಡ್. ಇದನ್ನು ತಲೆಯಲ್ಲಿ ಇಟ್ಕೋಬೇಕು ಫ್ರೆಂಡ್. ನೀವು 8 ನಿಮಿಷದ ಒಳಗಾದರೂ ವೀಡಿಯೋ ಇದ್ದರೆ ಫ್ರೆಂಡ್ ನಿಮಗೆ ಮಾನಿಟೈಸನ್ಸ್ಗೆ ವಾಚ್ ಅವರ್ಸ್ಗೂ ಕೂಡ ತುಂಬಾ ಬೆನಿಫಿಟ್ ಆಗುತ್ತೆ. ನೀವು ಏನು ತಪ್ಪು ಕೆಲಸ ಮಾಡ್ತಾ ಇರ್ತೀರ ಗೊತ್ತಾ? ಒಬ್ಬೊಬ್ಬರು ಶಾರ್ಟ್ ವೀಡಿಯೋ ಮಾಡಿಬಿಟ್ರೆ ನಮ್ಮದು ವೈರಲ್ ಆಗಿಬಿಡುತ್ತೆ. ಹೊಸ ಸಾಂಗ್ಸ್ಗಳನ್ನ ತಗೊಬಿಟ್ಟು ಅದಕ್ಕೆ ಒಂದು ಕವನ ಬರೆದ್ಬಿಟ್ಟು ಅದಕ್ಕೆ ಸಾಂಗ್ಸ್ನ ಆ್ಯಡ್ ಮಾಡಿ ಹಾಕ್ಬಿಟ್ರೆ ವಾಚ್ ಅವರ್ಸ್ ಬರಲ್ಲ. ವಾಚ್ ಅವರ್ಸ್ ಬಂದ್ರೂ ಕಾಪಿರೈಟ್ ವೀಡಿಯೋ ಅಂತ ಬಂದುಬಿಡುತ್ತೆ. ಓಕೆನಾ? ಮೈಂಡಲ್ಲಿ ಇಟ್ಕೊಳ್ಳಿ. ಒಬ್ಬೊಬ್ರದ್ದು ಹಂಗೆ ಆಗಿದೆ. ಮಿಲಿಯನ್ ಗಂಟಲೆ ವ್ಯೂಸ್ ಬರುತ್ತೆ, ಬಟ್ ಮಾನಿಟೈಸ್ ಆನ್ ಆಗಲ್ಲ. ಅದು ಲೈಕು, ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಜಾಸ್ತಿ ಬರ್ತಾರೆ ಶಾರ್ಟ್ ವೀಡಿಯೋದಲ್ಲಿ, ಆದರೆ ವಾಚ್ ಅವರ್ಸ್ ಆ್ಯಡ್ ಆಗೋಲ್ಲ. ವಾಚ್ ಅವರ್ಸ್ ಆ್ಯಡ್ ಆಗಬೇಕು ಅಂದರೆ ನೀವು ಲಾಂಗ್ ವೀಡಿಯೋ ಮಾಡಬೇಕು. ಒಂದು 10 ನಿಮಿಷದ ಒಳಗಡೆ ವೀಡಿಯೋ ಮಾಡಿ ಹಾಕಿರಬೇಕು. ನೀವು ಯಾವುದೇ ವೀಡಿಯೋ ಮಾಡಿ 10 ನಿಮಿಷದ ಒಳಗಡೆ ಒಂದು ವೀಡಿಯೋ ಮಾಡಿ ಹಾಕಿದರೆ ಫ್ರೆಂಡ್ ನಿಮಗೆ ವಾಚ್ ಅವರು ಆ್ಯಡ್ ಆಗ್ತಾ ಹೋಗುತ್ತೆ. ಇದು ನನ್ನ ಕಡೆಯಿಂದ ನಿಮಗೆ ಒಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ. ಹಾಗೆ ಫ್ರೆಂಡ್, ಸಬ್ಸ್ಕ್ರೈಬ್ ಏನು ಇವತ್ತಿಲ್ಲ ನಾಳೆ ಮಾಡ್ಕೋಬಹುದು. ನೀವು ವಾಚ್ ಅವರ್ಸ್ ಕಡೆ ಗಮನ ಕೊಡಿ. ನೀವು ನಮಗೆ ಗಿಫ್ಟ್ ಕೊಡಿ, ನಾನು ನಿಮಗೆ ಗಿಫ್ಟ್ ಕೊಡ್ತೀನಿ ಅಂತ ಹೋಗಿ ಕೇಳೋದಕ್ಕಿಂತ ಒಂದು ಒಳ್ಳೆ ಕಂಟೆಂಟ್ ಕೊಡಿ. ಒಂದು ಒಳ್ಳೆ ಕಂಟೆಂಟ್ ಕೊಟ್ಟರೆ ನಿಮಗೆ ಸಬ್ಸ್ಕ್ರೈಬರ್ ತಾನೇ ಬರ್ತಾರೆ. ಇವತ್ತು ಸಬ್ಸ್ಕ್ರೈಬ್ ಬಂದಿಲ್ಲ ಅಂದರೆ ನಾಳೆ ಬರ್ತಾರೆ. ತಲೆ ಕೆಡಿಸ್ಕೋಬೇಡಿ. ಸಬ್ಸ್ಕ್ರೈಬ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ವಾಚ್ ಅವರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀರಾ ಅಂದರೆ ಅರ್ನಿಂಗೇ ಓಪನ್ ಮಾಡ್ತೀವಿ ಅಂದ್ಕೋಬೇಡಿ. ಇವತ್ತಲ್ಲ ನಾಳೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಅರ್ನಿಂಗ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಏನರ ಮೇಲೆ ತಲೆ ಕೆಡಿಸ್ಕೋಬೇಕು? ವಾಚ್ ಅವರ್ ಮೇಲೆ ತಲೆ ಕೆಡಿಸ್ಕೋಬೇಕು. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಅಂದರೆ ಕಾಪಿರೈಟ್ ಬರ್ತಾ ಇಲ್ಲ ನಿಮ್ಮ ವೀಡಿಯೋಸ್ಗೆ ಅಂದರೆ ಒಂದಲ್ಲ ಒಂದು ದಿವಸನಾದರೂ ನಿಮಗೆ ಮಾನಿಟೈಸರ್ಸ್ ಆಗೇ ಆಗುತ್ತೆ. ಕಾಪಿರೈಟ್ ಬಂದಿನೇ ಯೂಟ್ಯೂಬರ್ ನಿಮಗೆ ತಿಳಿಸ್ಬಿಡ್ತಾರೆ ಇದು ಕಾಪಿರೈಟ್ ವೀಡಿಯೋ ಅಂತ. ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ನಾನು ಆಗಲೇ ಹೇಳಿದ್ದೀನಿ ಯಾವ್ಯಾವ ವೀಡಿಯೋಗೆ ಕಾಪಿರೈಟ್ ಬರುತ್ತೆ ಅಂತ. ನಿಮಗೆ ಅದು ಗೊತ್ತಿಲ್ಲ ಯಾವ್ಯಾವುದಕ್ಕೆ ಕಾಪಿರೈಟ್ ಬರುತ್ತೆ ಲೈವಲ್ಲಿ ಅನ್ನೋದಕ್ಕೆ ಬೇಕಿದ್ರೆ ಹೋಗಿ ನಂದು ಹಿಂದೆ ಒಂದು ವೀಡಿಯೋ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಓಪನ್ ಮಾಡಬೇಕಿದ್ರೆ ನೋಡಿ ಯಾವ್ಯಾವ ಕಾರಣಕ್ಕೆ ಕಾಪಿರೈಟ್ ಬರುತ್ತೆ ಅಂತ. 4 ಕಾರಣಕ್ಕೆ 5 ಕಾರಣಕ್ಕೇನೋ ಹೇಳಿದ್ದೀನಿ. ಎಲ್ಲ ಬಿಡಿಸಿ ಹೇಳಿದ್ದೀನಿ. ಇನ್ನೊಂದು ವೀಡಿಯೋ ಇದೆ, ಆ ವೀಡಿಯೋ ಬೇಕಿದ್ರೆ ಹೋಗಿ ನೋಡ್ಕೊಳ್ಳಿ. ಸೊ ಫ್ರೆಂಡ್, ನೆಕ್ಸ್ಟು ಫ್ರೆಂಡ್ ಇನ್ನೊಂದು ಪಾಯಿಂಟ್ ನಿಮಗೆ ಹೇಳ್ತಾ ಹೋಗ್ತೀನಿ. ಲಾಂಗ್ ವೀಡಿಯೋ ಮಾಡಿ ವಾಚ್ ಅವರ್ಸ್ ತಾನೇ ಆಗುತ್ತೆ. ಅದು ಹೇಗೆ ಅಂತ ಹೇಳ್ತೀನಿ. ನೀವು 10 ನಿಮಿಷದ ಒಳಗಡೆ ವೀಡಿಯೋ ಮಾಡಿರ್ತೀರ. 10 ನಿಮಿಷ ಇರುತ್ತೆ ಅಲ್ವಾ ಲಾಂಗ್ ವೀಡಿಯೋ ಅಂದರೆ. ಹಿಂಗೆ ಇಟ್ಕೊಂಡು ಮಾಡಬೇಕು, ಅಡ್ಡ ಇಟ್ಕೊಂಡು. ಯಾರಾದರೂ ನಿಮ್ಮ ವೀಡಿಯೋನ ನೋಡ್ತಾರೆ, ರಿಲೇಷನ್ಸು ಅಥವಾ ಬೇರೆ ಯಾರಾದರೂ, ಏನಿದು 10 ನಿಮಿಷ ವೀಡಿಯೋ ಮಾಡಿದ್ದಾರಲ್ಲ ಅಂದ್ಬಿಟ್ಟು ಕ್ಲಿಕ್ ಮಾಡ್ತಾರೆ. 2 ನಿಮಿಷ ನೋಡ್ತಾರೆ. ನಿಮ್ಮದು ಟೈಟಲ್ ಚೆನ್ನಾಗಿದ್ದು, ಅಟ್ರಾಕ್ಟಿವ್ ಆಗಿದ್ದು, ಅಲ್ಲಿ ಒಂದು ವಿಷಯ ಏನಾದರೂ ಟಾಪಿಕ್ ಏನಾದರೂ ಚೆನ್ನಾಗಿ ಮಾತಾಡಿದ್ದೀರಾ ಇಲ್ಲ ಚೆನ್ನಾಗಿ ವೀಡಿಯೋ ಮಾಡಿದ್ದೀರಾ ಅಂದರೆ ಫುಲ್ ನೋಡ್ತಾರೆ. ಅವ್ರಿಗೇನಾದರೂ ಇಷ್ಟ ಆಗಲಿಲ್ಲ ಅಂದರೆ 2 ನಿಮಿಷ 3 ನಿಮಿಷನಾದರೂ ನೋಡ್ತಾರೆ ಅಲ್ವಾ? ಆಗ ನಿಮಗೆ ಲಾಂಗ್ ವೀಡಿಯೋ ಮಾಡಿದರೆ ವಾಚ್ ಅವರ್ ಆ್ಯಡ್ ಆಗುತ್ತೆ. ಸ್ಕಿಪ್ ಮಾಡಿ ನೋಡಿದ್ರೆ ಅಲ್ಲೂ ಕೂಡ ವಾಚ್ ಅವರ್ಸ್ ಆ್ಯಡ್ ಆಗುತ್ತೆ ನೀವು ಲಾಂಗ್ ವೀಡಿಯೋ ಮಾಡಿದರೆ. ಅದೇ ಶಾರ್ಟ್ ವೀಡಿಯೋ ಮಾಡಿಬಿಟ್ಟಿದ್ರೆ ಒಂದು ಸಲ ನೋಡ್ತಾರೆ, ಹೋಗ್ತಾರೆ. ನಿಮ್ಮದು ಕಾಪಿರೈಟ್ ಬರದೇ ಇರೋ ಥರ ವೀಡಿಯೋ ಮಾಡಿದ್ದೀರಾ ಅಂದರೆ ವಾಚ್ ಅವರ್ ಆ್ಯಡ್ ಆಗುತ್ತೆ. ಇಲ್ಲ ಅಂದರೆ ಫ್ರೆಂಡ್, ನೀವು ಏನೇ ಶಾರ್ಟ್ ವೀಡಿಯೋದಲ್ಲಿ
ಏನೇ ಮಾಡಿದ್ರೂ ಅದು ವಾಚ್ ಅವರ್ಸ್ ಆ್ಯಡ್ ಆಗೋಲ್ಲ. ಅದಕ್ಕೆ ನೀವು ಲಾಂಗ್ ವೀಡಿಯೋ ಮಾಡಿ ವಾಚ್ ಅವರ್ಸು ಸ್ಕಿಪ್ ಮಾಡಿ ನೋಡಿದ್ರೂ ನಿಮ್ಗೆ ವಾಚ್ ಅವರ್ಸ್ ಆ್ಯಡ್ ಆಗುತ್ತೆ. ಲಾಂಗ್ ವೀಡಿಯೋನೇ ಸಜೆಸ್ಟ್ ಮಾಡಬೇಕು ಫ್ರೆಂಡ್. ಯೂಟ್ಯೂಬಲ್ಲಿ ನೀವು ವಾಚ್ ಅವರ್ಸ್ ಬೇಕು, ವಾಚ್ ಅವರ್ಸ್ ಅಂತಿರಲ್ಲ, 10 ನಿಮಿಷದಕ್ಕಿಂತ ಒಳಗಡೆ ಒಂದು ವೀಡಿಯೋ ಮಾಡಾಕಿ. ಇವತ್ತಲ್ಲ ನಾಳೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಲಾಂಗ್ ವೀಡಿಯೋ ಮಾಡೋದನ್ನು ಕಮ್ಮಿ ಮಾಡಿ. ಸೊ ಲೈವ್ ಮಾಡಿದ್ರೆ 2 ಅವರ್ ಮಾಡಿ. ಲೈವ್ ಮಾಡಬೇಕಲ್ವಾ, 2 ಅವರ್ ಮಾಡಿ. ಟೈಮ್ ಇದ್ದಾಗ ಲೈವ್ ಮಾಡಿಬಿಟ್ಟು 20 ನಿಮಿಷ ಲೈವ್ ಮಾಡಿಬಿಟ್ಟು ಎಂಡ್ ಮಾಡಿದ್ರೆ ಏನು ವಾಚ್ ಅವರ್ಸ್ ಏನು ಸಿಗಲ್ಲ. ಅದರಲ್ಲಿ ವಾಚ್ ಅವರ್ಸ್ ಆ್ಯಡ್ ಕೂಡ ಆಗುತ್ತೆ. ಲೈವ್ ಮಾಡೋದ್ರಿಂದ ವಾಚ್ ಅವರ್ಸ್ ಆ್ಯಡ್ ಆಗುತ್ತೆ, ಲಾಂಗ್ ವೀಡಿಯೋ ಮಾಡೋದ್ರಿಂದ ವಾಚ್ ಅವರ್ಸ್ ಆ್ಯಡ್ ಆಗುತ್ತೆ, ಶಾರ್ಟ್ ವೀಡಿಯೋ ಮಾಡಿದ್ರೂ ಆ್ಯಡ್ ಆಗುತ್ತೆ. ಸೊ ಅದರಲ್ಲಿ ಬೆನಿಫಿಟ್ ತಗೊಳ್ಳೋದು ನಿಮ್ಗೆ ಬಿಟ್ಟಿದ್ದು ಫ್ರೆಂಡ್. ಯಾವ ಥರ ಟಾಪಿಕ್ ಮಾಡ್ತೀರೋ ಅದ್ರ ಮೇಲೆ ಜನ ನಿಮ್ಮದು ವೀಡಿಯೋಗಳನ್ನ ನೋಡ್ತಾರೆ. ಕಾಪಿರೈಟ್ ಬರ್ದೇ ನಾವು ಮೋನೋಗೆ ಅಪ್ಲೈ ಮಾಡಬೇಕು ಅನ್ನೋದಾದರೆ ನೀವು ಲಾಂಗ್ ವೀಡಿಯೋ ಮಾಡಿದ್ರೆ ಒಳ್ಳೆಯದು. ತುಂಬಾ ಟಾಪಿಕ್ ಇದೆ, ಲಾಂಗ್ ವೀಡಿಯೋ ಮಾಡಿ, ಮೊನಿಟೈಸ್ ಆನ್ ಆಗೇ ಆಗುತ್ತೆ. ಒಂದಲ್ಲ ಒಂದಿನ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಲಾಂಗ್ ವೀಡಿಯೋಗಳನ್ನ ಜಾಸ್ತಿ ಅಪ್ಲೈ ಮಾಡಿ ವೀಡಿಯೋಸ್ಗೆ. ಇವತ್ತು ಟೈಮ್ ಇದೆ ನಮಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅನ್ನೋದಾದರೆ ಒಂದು ದಿನಕ್ಕೆ 10 ಆದರೂ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಅದು ನಿಮ್ಮ ಚಾಯ್ಸು. ಯೂಟ್ಯೂಬರ್ ಆ ಥರ ಕಂಡೀಷನ್ ಇಟ್ಟಿಲ್ಲ. ನೀವು 1 ಆದರೂ ಅಪ್ಲೈ ಮಾಡಿ, 2 ಆದರೂ ಮಾಡಿ ವೀಡಿಯೋಸ್ ಅಪ್ಲೋಡು, 3 ಆದರೂ ಮಾಡಿ. ಲಾಂಗ್ ವೀಡಿಯೋ ನಿಮ್ಮ ಇಷ್ಟ, ಶಾರ್ಟ್ ವೀಡಿಯೋ ನಮಗೆ ನಿಮ್ಗೆ ಇಷ್ಟ ಬಂದಷ್ಟು ವೀಡಿಯೋ ಅಪ್ಲೋಡ್ ಮಾಡಿ. ಆದರೆ ಅವರು ಚೆಕ್ ಮಾಡ್ತಾರೆ, ಕಾಪಿರೈಟ್ ಬಂದಿದ್ರೆ ಕಾಪಿರೈಟ್ ಅಂತ 1 ನಿಮಿಷ ಕಳಿಸ್ಬಿಡ್ತಾರೆ. ನಿಮ್ಮ ಇಷ್ಟ ಅದು. ಯೂಟ್ಯೂಬರೇನು ಅಷ್ಟೇ ವೀಡಿಯೋ ಮಾಡಿ ಇಷ್ಟೇ ವೀಡಿಯೋ ಮಾಡಿ ಅಂತೇನು ಹೇಳಲ್ಲ ಫ್ರೆಂಡ್. ಅದು ನಿಮ್ಮ ಚಾಯ್ಸು. ನಿಮಗೆ ಟೈಮ್ ಇದೆ ಅಂದರೆ ವೀಡಿಯೋಸ್ ಅಪ್ಲೋಡ್ ಮಾಡಿ, ರೀಚ್ ಆಗುತ್ತೆ, ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ. ಒಂದು ದಿನಕ್ಕೆ 2 ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡಿ, ವ್ಯೂಸ್ ಚೆನ್ನಾಗಿ ಬರುತ್ತೆ ಫ್ರೆಂಡ್. ಹಾಗೆಯೇ ಫ್ರೆಂಡ್, ನಿಮಗೆ ವಾಚ್ ಅವರ್ಸ್ ಬರಬೇಕು ಅಂದರೆ ಒಂದು ದಿನಕ್ಕೆ 2-3 ಆದರೂ ಅಪ್ಲೋಡ್ ಮಾಡಿ. ಹಾಗೆ 6 ತಿಂಗಳು ಬಿಟ್ಬಿಟ್ಟು ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡೋದು, 15 ದಿವಸ ಬಿಟ್ಟು ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡೋದು, ಅಯ್ಯೋ ಬಿಡು ನನಗೆ ವ್ಯೂಸೇ ಬರ್ತಾ ಇಲ್ಲ ಅಂದ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋದನ್ನು ಬಿಟ್ಟುಬಿಟ್ರೆ ಫ್ರೆಂಡ್, ನಿಮಗೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಒಂದು 15 ದಿವಸಕ್ಕೊಂದು ಅಥವಾ ಒಂದು ತಿಂಗಳಲ್ಲಿ ಒಂದು 4-5-6 ವೀಡಿಯೋನಾದರೂ ಅಪ್ಲೋಡ್ ಮಾಡಿ, ನಿಮಗೆ ಒಳ್ಳೆಯದು. ವ್ಯೂಸ್ ಚೆನ್ನಾಗಿ ಬರುತ್ತೆ, ಒಂದಲ್ಲ ಒಂದಿನ ರೀಚ್ ಆಗುತ್ತೆ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.